ಇಂಗ್ಲೆಂಡ್ನಿಂದ ಬಂದ ಜೆಸ್ಸಿಕಾ ಫಸ್ಟ್ ಟೈಮ್ ತನ್ನ ಅಪ್ಪನ ಮನೆ ನೋಡಕ್ಕೆ ಈ ಹಳ್ಳಿಗೆ ಬರ್ತಾಳೆ. ಆದ್ರೆ ಹಳ್ಳಿಯಲ್ಲಿರೋ ಫರ್ನಾಂಡ ಅವಳನ್ನ ನೋಡಿ ಹಾಗೆ ನೋಡ್ತಾ ನಿಂತ್ಬಿಡ್ತಾಳೆ. ಮರುದಿನ ಫರ್ನಾಂಡಾಳ್ ತಮ್ಮ ಕೆಲವು ಹುಡುಗರ ಜೊತೆ ಕೆಸರಿನಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಅವಳು ಅವನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾಳೆ. ಆದ್ರೆ ಬೈ ಮಿಸ್ಟೇಕ್ ಆ ಕೆಸರು ಅಲ್ಲಿಂದ ಹೋಗ್ತಾ ಇದ್ದ ಜೆಸ್ಸಿಕಾ ಮೇಲೆ ಬಿದ್ದ್ಬಿಡುತ್ತೆ. ಆವಾಗ ಸಿಕ್ಕಾಪಟ್ಟೆ ಕೋಪಗೊಂಡ ಜೆಸ್ಸಿಕಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದನ್ನ ನೋಡಿ ಫರ್ನಾಂಡ ಸಾರಿ ಕೇಳಕ್ಕೆ ಅಂತ ಅವಳು ಹಿಂದೆ ಓಡ್ತಾಳೆ. ಜೆಸ್ಸಿಕಾ ಸ್ಮೈಲ್ ಮಾಡ್ತಾಳೆ. ಅಲ್ಲೇ ಅವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಆಗೋಗುತ್ತೆ. ಅವಳು ದಿನಾಪೂರ್ತಿ ಇವ್ರ ಜೊತೆ ಸಿಕ್ಕಾಪಟ್ಟೆ ಮಸ್ತಿ ಮಾಡಿ ರಾತ್ರಿ ತನ್ನ ಫ್ರೆಂಡ್ಸ್ಗೆ ಆ ವಿಡಿಯೋ ಕಳಿಸ್ಬಿಡ್ತಾಳೆ. ಅವಳು ಫರ್ನಾಂಡಾಗೆ ಒಂದು ಹೊಸ ಸ್ಕೂಲ್ ಡ್ರೆಸ್ ಕೂಡ ಕೊಡಿಸ್ತಾಳೆ. ಅದನ್ನ ಹಾಕೊಂಡು ಅವಳು ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾಳೆ. ನಿಧಾನವಾಗಿ ಹಳ್ಳಿಯ ಬೇರೆ ಮಕ್ಕಳು ಕೂಡ ಅವಳಿಗೆ ಕ್ಲೋಸ್ ಆಗ್ತಾರೆ. ಕರೆಕ್ಟ್ ಆಗಿ ಅದೇ ದಿನ ಜೆಸ್ಸಿಕಾಳ ಒಬ್ಬ ಫ್ರೆಂಡು ಅವಳನ್ನ ಮೀಟ್ ಆಗಕ್ಕೆ ಆ ಹಳ್ಳಿಗೆ ಬರ್ತಾನೆ. ಅವನ ಹತ್ರ ಇದ್ದ ಸ್ಕೇಟ್ ಬೋರ್ಡ್ ನೋಡಿ ಫರ್ನಾಂಡೋಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗುತ್ತೆ. ಅವಳು ಫಸ್ಟ್ ಟೈಮ್ ಸ್ಕೇಟ್ ಬೋರ್ಡ್ ಮೇಲೆ ಕಾಲಿಟ್ಟಾಗ ಕೆಳಗ್ ಬಿದ್ದು ನಗೋಕ್ ಶುರು ಮಾಡ್ತಾಳೆ. ಅವಳು ರಾತ್ರಿ ಪೂರ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮರುದಿನ ಬೆಳಗ್ಗೆ ತನ್ನ ತಮ್ಮ ಮಾಡಿದ್ದ ಒಂದು ಸಣ್ಣ ಗಾಡಿ ಮೇಲೆ ಸ್ಕೇಟಿಂಗ್ ಮಾಡಕ್ ಶುರು ಮಾಡ್ತಾಳೆ. ಫರ್ನಾಂಡಾಗೆ ಸ್ಕೇಟಿಂಗ್ ನಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಇರೋದು ನೋಡಿ ಆ ಫ್ರೆಂಡ್ ಕೆಲವು ದಿನಗಳ ಮಟ್ಟಿಗೆ ತನ್ನ ಸ್ಕೇಟಿಂಗ್ ಬೋರ್ಡ್ ನ ಅವಳಿಗೆ ಕೊಟ್ಬಿಡ್ತಾನೆ. ಕೆಲವು ದಿನಗಳ ನಂತರ ಅವಳು ಸ್ಕೂಲಿಗೆ ಹೋಗಿ ಸ್ಕೇಟಿಂಗ್ ವಿಡಿಯೋಸ್ ನೋಡೋದು ಮತ್ತೆ ಮನೆಗೆ ಬಂದು ಅದನ್ನ ಟ್ರೈ ಮಾಡೋದು ಮಾಡ್ತಾ ಇದ್ಲು.